ನಿಲುವಳಿ ಸೂಚನೆಯನ್ನ ಕೊಟ್ಟಿದ್ದೀವಿ. ನಮ್ದು ಅದಕ್ಕೇನು ಅಭ್ಯಂತರ ಇಲ್ಲ. ಈಗ ಅದನ್ನ ಚರ್ಚೆಗೆ ನೀವು ಕೊಡ್ತೀರಾ? ಅನುಭವ ಮಂಟಪದ ಉದ್ಘಾಟನೆ ಮಾಡಿ ಚರ್ಚೆ ಇಲ್ಲ, ನಾನು ಎಲ್ಲಿ ಬಿಡ್ತೇನೆ ಮತ್ತೆ ಮಾಡುವ. ಇಲ್ಲ, ಮಾತಾಡ್ತಾರಲ್ಲ ಎಲ್ಲರೂ, ಮಾತಾಡ್ಬೇಕು ಅಂತ ಹೇಳ್ತಾರಲ್ಲ. ಇದು ಮುಗಿದ 2 ನಿಮಿಷ ಮಾತಾಡ್ತಾರೆ ಎಲ್ಲರೂ ಕೂಡ. ಇಲ್ಲಿ ಈಗ ಅನುಭವ ಮಂಟಪ ಇರಲಿ, ಬಸವಣ್ಣವ್ರ ದೇವಸ್ಥಾನಗಳೆಲ್ಲ ವಕ್ಫ್ ಬೋರ್ಡ್ ಆಗ್ತಾ ಇದೆ. ಆಯ್ತು, ಈಗ ನೋಡಿ ಆಯ್ತು, ಯಾರ ಕಾಲದಲ್ಲಿ ಜಾಸ್ತಿ ಯಾರ ಕಾಲದಲ್ಲಿ ಕೊಡುವ, ಇದನ್ನು ಮುಗಿಲಿ. ಈಗ ಅವಕಾಶ ಇದೆ, ನಾವು ಅದರಲ್ಲಿ ಚರ್ಚೆಯಲ್ಲಿ ಭಾಗವಹಿಸ್ತೀರಿ, ನಾವು ಬಸವಣ್ಣವ್ರ ಬಗ್ಗೆ ಮಾತಾಡ್ತೀರಿ. ಆದ್ರೆ ಇವತ್ತು ಈ ವಕ್ಫ್ ಬೋರ್ಡ್ ಅಧ್ಯಕ್ಷ ಮಾರಿ ಎಲ್ಲ ಕಡೆ ಒಂದು ರೀತಿ ಅವಕಾಶ ಕೊಡಿ. ರೈತರಿಗೆ ಕೊಡಬೇಕಾದ್ರೆ ನಾವು ಬಂದಿರೋದೇನು ಕೇಳಿ ಬೆಳಗಾವಿಯಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆ ಏನಿದೆ, ಬೆಳಗಾವಿಯಲ್ಲೇ ಈ ಅವಕಾಶ ಕೊಡಿ, ಸರ್ಕಾರ ತಯಾರಿದೆ. ನೀವು ಇಲ್ಲಿ ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ, ರೈತರಿಗೆ ಚರ್ಚೆ ಆಗ್ಬೇಕು. ಯಾರು ಕುಡಿದ್ರಿ ಅಂತ ಹೇಳಿ ಚರ್ಚೆಗೆ ಅವಕಾಶ ಮಾಡಿ ನೋಡಿದ್ರಿ. ಚರ್ಚೆಗೆ ಕೊಡುವ ಈಗ ಮಂಟಪದ ಅವಕಾಶ ಮಾಡಿ ಕೊಡುವ. ಮಾನ್ಯ ಇವರು ಬಸವಣ್ಣನ ವಿರೋಧಿಗಳು, RSS ಅವರು ಬಸವಾದಿ ಶರಣ ವಿಚಾರಧಾರೆ ವಿರೋಧಿಗಳು. ಇವರಿಗೆ ಬಸವಣ್ಣನ ಬಗ್ಗೆ ಮಾತಾಡಲಿಕ್ಕೆ ನೈತಿಕ ಹಕ್ಕಿಲ್ಲ. ನಾಟಕ ಬರಬೇಕು ಇವರಿಗೆ. ಬಸವಣ್ಣನ ಬಗ್ಗೆ ಮಾತಾಡ್ತಾರೆ ಅವರು. ಬಸವಣ್ಣನ ಕಚೇರಿಯಲ್ಲಿ ಬಸವಣ್ಣನ ಫೋಟೋ ಹಾಕ್ತೀರಾ? ಹೇಳಿ ನೀವು. ಮಾನ್ಯ ಅಧ್ಯಕ್ಷ, ಬಸವಾದಿ ಶರಣರ ಬಗ್ಗೆ ಮಾಡಿದ್ದೀರಿ. ಕಾಂಗ್ರೆಸ್ ತತ್ವದ ಮೇಲೆ ಅವಕಾಶ ಕೊಡ್ತೀವಿ ಅಂದ ಮೇಲೂ ಕೂಡ ಯಾಕೆ ಈ ರೀತಿ ಅಡ್ಡಿ ಮಾಡ್ತಾ ಇದ್ದಾರೆ? ಅವಕಾಶ ತಗೊಂಡು ಮಾತಾಡ್ಲಿ. ಇವ್ರಿಗೆ ಚರ್ಚೆ ಆಗ್ಬೇಕಾ, ಗಲಾಟೆ ಆಗ್ಬೇಕಾ? ಈಗ ಮಂಟಪ ಅಂದ್ರೆ ಕಲಾಪ ಹಾಳು ಮಾಡೋದೇ ಇವರ ಉದ್ದೇಶ. ಉತ್ತರ ಕರ್ನಾಟಕದಲ್ಲಿ ಅಧಿವೇಶನ ಆಗ್ತಾ ಇದೆ. ಮೊದಲನೇ ಗಂಟೆಯಲ್ಲಿ ಬರೀ ಗಲಾಟೆಗೆ ನಿಂತಿದ್ದಾರೆ. ಚರ್ಚೆಗೆ ಸರ್ಕಾರ ತಯಾರಿದೆ. ಸ್ಪೀಕರ್ ಜೊತೆ ಸಹಕಾರ ಮಾಡಿ.
ನಿಮ್ಗೆ ಅವಕಾಶ ಕೊಡ್ತಾರೆ. ಅವಕಾಶ ಕೊಟ್ಟಾಗ ಚರ್ಚೆ ಮಾಡಿ ನಾವು ಚರ್ಚೆಗೆ ತಯಾರಿದ್ದೇವೆ. ಆದ್ರೆ ಇವಾಗ ನೀವು ಮಾಡ್ತಾ ಇರೋದು ಕಲಾಪವನ್ನ ಹಳ್ಳಗೆಡುತ್ತಾ ಇದ್ದೀರಾ. ಜನ ನಮ್ಮನ್ನ ನೋಡ್ತಾ ಇದ್ದಾರೆ. ಆಯ್ತು ಈಗ ಆಯ್ತು ಅಶೋಕ್ ಮಾತಾಡಿದಲ್ಲ ಆಯ್ತು ಅಲ್ಲ ಜಾನಗರ್ ಕೂತ್ಕೊಳ್ಳಿ ದಯವಿಟ್ಟು ಕೂತ್ಕೊಳ್ಳಿ ಬಾಲ್ಕಿಸ್ ಕೂತ್ಕೊಳ್ಳಿ ಆಯ್ತು ಬೇಡ ಅವ್ರ ಮಾತು ಕೂತ್ಕೊಳ್ಳಿ ಈಗ ನೋಡಿ ಬಾಲ್ಕಿಸ್ ಕೂತ್ಕೊಳ್ಳಿ ಈಗ ಏನಿದೆ ಸಕಾರಾತ್ಮಕವಾದ ಚರ್ಚೆ ಮಾಡ್ಬೇಕಂತೇಳಿ ಇವತ್ತು ಅಧಿವೇಶನ ಅಕಾಲಿಕ ಮಳೆ ಆಯ್ತು ಆಯ್ತು ನೀವು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಈಗ ಆಮೇಲೆ ಮಾಡೋಣ ನೀವು ಕೂತ್ಕೊಳ್ಳಿ ಈಗ ಜಮೀನು ಅಲ್ಲೆಲ್ಲ ನೋಡಿ ಈಗ ವಿಚಾರ ಏನಂತ ಹೇಳಿದ್ರೆ ಸಕಾರಾತ್ಮಕವಾದ ಚರ್ಚೆ ಮಾಡ್ಲಿಕ್ಕೆ ಅಧಿವೇಶನ ಕರೆದದ್ದು